ನಮಸ್ಕಾರ. ಜಗತ್ತಿನಾದ್ಯಂತ ಶೌರ್ಯ ಮತ್ತು ಶಕ್ತಿಯ ಸಂಕೇತವಾಗಿ ಸಿಂಹವನ್ನು ಸಾಂಕೇತಿಕವಾಗಿ ಪರಿಗಣಿಸಲಾಗುತ್ತದೆ. ಇಂಗ್ಲಿಷ್ನಲ್ಲಿ ವೀರರನ್ನು ಲಯನ್ ಹಾರ್ಟೆಡ್ ಎಂದು ಕರೆಯುವ ರೂಢಿಯಿದೆ. ಹಾಗೆ ಶೌರ್ಯದ ವಿಚಾರಕ್ಕೆ ಬಂದಾಗಲೆಲ್ಲ ಸಿಂಹದ ಚಿಹ್ನೆಯನ್ನು ಬಳಸಲಾಗುತ್ತದೆ. ಇನ್ನು ನಮ್ಮ ದೇಶದ ವಿಚಾರಕ್ಕೆ ಬಂದರೆ ನಮ್ಮ ರಾಷ್ಟ್ರೀಯ ಚಿಹ್ನೆ 4 ಮುಖದ ಸಿಂಹ. ಹಾಗೆಯೇ ನಮ್ಮಲ್ಲೂ ಸಹ ಶೂರತನದ ಸಂಕೇತವಾಗಿ ಈ ಹೆಸರಿನ ಮುಂದೆ ಸಿಂಹ, ಸಿಂಗ್ ಎಂದು ಸೇರಿಸಿಕೊಳ್ಳುವುದು ವಾಡಿಕೆ. ಹಾಗಾದರೆ ಸಿಂಹಕ್ಕೆ ಏಕೆ ಈ ಪಟ್ಟ ಬಂತು? ವಾಸ್ತವದಲ್ಲಿ ಸಿಂಹವೇ ಕಾಡಿನ ರಾಜನೇ ಎಂಬ ವಿಚಾರದ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ವಾಸ್ತವವಾಗಿ ಸಿಂಹವು ದಟ್ಟ ಕಾಡುಗಳಿಗಿಂತ ಹೆಚ್ಚಾಗಿ ಸವನ್ನದಂತಹ ಹುಲ್ಲುಗಾವಲುಗಳಲ್ಲಿ ವಾಸಿಸುತ್ತವೆ. ಹಾಗೆ ನೋಡಿದರೆ ಹುಲಿಯು ವಾಸಿಸಲು ದಟ್ಟ ಅಡವಿಗಳನ್ನು ಆರಿಸಿಕೊಳ್ಳುತ್ತದೆ. ಸಿಂಹವು ಜಿಂಕೆ, ಕಾಡು ಹಂದಿ, ಜೀಬ್ರಾ, ಹಸು, ಕುದುರೆಗಳಂತಹ ಸಸ್ಯಾಹಾರಿ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತದೆ. ಹಾಗೆ ನೋಡಿದರೆ ಸಾಮರ್ಥ್ಯದಲ್ಲಿ ಆನೆ, ಗೆಂಡಾಮೃಗ, ಹಿಪೋಪೊಟಮಸ್ಗಳು ಸಿಂಹಕ್ಕಿಂತ ಬಲಶಾಲಿಗಳಾಗಿರುತ್ತವೆ. ಇದರಿಂದಾಗಿ ಸಿಂಹವು ಈ ಪ್ರಾಣಿಗಳ ತಂಟೆಗೆ ಹೋಗುವುದು ಅಪರೂಪ. ಆದಾಗ್ಯೂ ಸಿಂಹವನ್ನೇ ಕಾಡಿನ ರಾಜ ಎಂದು ಪರಿಗಣಿಸಲು ಯಾವ ಅಂಶಗಳು ಕಾರಣವಾಗಿರಬಹುದು ಎಂದು ನೋಡೋಣ ಬನ್ನಿ. 1. ಸಿಂಹವು ಆಹಾರ ಸರಪಳಿಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವುದು. ಅದನ್ನು ಅಪೆಕ್ಸ್ ಪ್ರೆಡೇಟರ್ ಎಂದು ಕರೆಯುವರು. ಎಂದರೆ ಇದನ್ನು ಯಾವುದೇ ಪ್ರಾಣಿ ಬೇಟೆಯಾಡುವುದಿಲ್ಲ. 2. ಸಿಂಹ ಬಹಳಷ್ಟು ಗಾಂಭೀರ್ಯವಾಗಿರುತ್ತದೆ. ಅದರ ನಡಿಗೆಯು ಹೆಚ್ಚು ಗಂಭೀರವಾಗಿ ಶೂರತನದಿಂದ ಕೂಡಿರುತ್ತದೆ. ಅದರ ಗರ್ಜನೆ ಕಾಡು ನಡುಗಿಸುವಂತೆ ಇದ್ದು, ಗರ್ಜನೆ ಕೇಳಿದಾಗ ಪ್ರಾಣಿ ಪಕ್ಷಿಗಳಲ್ಲಿ ನಡುಕ ಶುರುವಾಗುತ್ತದೆ. ಅದರ ಗರ್ಜನೆಯು 8 ಕಿಲೋಮೀಟರ್ವರೆಗೆ ಕೇಳುತ್ತದೆ ಎಂಬ ಮಾತಿದೆ. 3. ಸಿಂಹವು ಏಕಾಂಗಿಯಲ್ಲ. ಅದೊಂದು ಸಾಮಾಜಿಕ ಜೀವಿ. ಅದು ತನ್ನದೇ ಆದ ಗುಂಪನ್ನು ಕಟ್ಟಿಕೊಂಡು ಗುಂಪಿನಲ್ಲಿ ವಾಸಿಸುತ್ತದೆ. ಪ್ರತಿಯೊಂದು ಗುಂಪಿನಲ್ಲಿ 4 ರಿಂದ 12 ಸಿಂಹಗಳಿರುತ್ತವೆ. ಅವುಗಳ ಗುಂಪನ್ನು ಪ್ರೈಡ್ ಎಂದು ಕರೆಯುತ್ತಾರೆ. ಅವು ಏಕೆ ಸಂಘ ಜೀವನ ನಡೆಸುತ್ತವೆ ಎಂಬ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಪ್ರೈಡ್ನ ನಾಯಕನಾಗಿದ್ದಾಗ ಸಿಂಹವು ವಹಿಸುವ ಜವಾಬ್ದಾರಿ, ನಾಯಕನ ಗುಣ, ಅಂದವಾದ ಕೇಸರದಿಂದಾಗಿ ಅದರ ಮುಖದಲ್ಲಿ ಕಾಣುವ ರಾಜ ಲಕ್ಷಣಗಳಿಂದಾಗಿ ಬಹು ಹಿಂದಿನಿಂದಲೂ ಸಿಂಹವನ್ನು ಕಾಡಿನ ರಾಜ ಎಂದು ಕರೆದುಕೊಂಡು ಬಂದ ಕಾರಣದಿಂದಾಗಿ ಸಿಂಹವನ್ನು ಎಲ್ಲರೂ ಕಾಡಿನ ರಾಜ ಎಂದು ಪರಿಗಣಿಸುತ್ತಿದ್ದಾರೆ.